ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸ್ನೇಹ ಅಂದಾಕ್ಷಣ ನೆನಪಾಗುವ ಪಾತ್ರವೆಂದರೆ ಶ್ರೀಕೃಷ್ಣ ಸುಧಾಮನದ್ದು. ಈತ ಶ್ರೀಕೃಷ್ಣನ ಬಾಲ್ಯದ ಸ್ನೇಹಿತ. ಕುಚೇಲ ಎನ್ನುವುದು ಸುಧಾಮನ ಮತ್ತೊಂದು ಹೆಸರು. ಶ್ರೀಕೃಷ್ಣ ಮತ್ತು ಸುಧಾಮ ಸಾಂದೀಪನಿ ಮುನಿಯ ಆಶ್ರಮದಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದವರು. ಶ್ರೀಕೃಷ್ಣ ಮತ್ತು ಸುಧಾಮನ ಸಾಮಾಜಿಕ ಸ್ಥಾನಮಾನಗಳು ಇಬ್ಬರ ಸಂಬಂಧವನ್ನು ಹಾಳು ಮಾಡಲಿಲ್ಲ. ಕೊನೆವರೆಗೂ ಶ್ರೀಕೃಷ್ಣನ ಪರಮ ಮಿತ್ರನಾಗಿ ಬದುಕಿ ಮರಣಿಸಿದ ನಿಷ್ಕಲ್ಮಶ ವ್ಯಕ್ತಿತ್ವದ ಪಾತ್ರ ಸುಧಾಮನದ್ದು. ಅಷ್ಟಕ್ಕೂ ಸುಧಾಮ ಅಥವಾ ಕುಚೇಲ ಯಾರು? ಆತನನ್ನ ಕೊಂದಿದ್ಯಾಕೆ? ಸಾಕ್ಷಾತ್ ಪರಮಾತ್ಮನ ಪರಮಾಪ್ತನ ಬದುಕಿನ ಕೆಲವೊಂದಷ್ಟು ಕುತೂಹಲದ ಕಥಾನಕಗಳನ್ನು ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಸುಧಾಮ ಶ್ರೀಕೃಷ್ಣನ ಬಾಲ್ಯದ ಗೆಳೆಯ. ಸುಧಾಮ ತಂದಿದ್ದ ಅವಲಕ್ಕಿ ಗಂಟನ್ನ ಕೃಷ್ಣನೇ ಎಳೆದು ಅದರಲ್ಲಿದ್ದ ಒಂದು ಹಿಡಿ ಅವಲಕ್ಕಿಯನ್ನ ಬಾಯಿಗೆ ಹಾಕಿಕೊಂಡು ಸುಧಾಮನಿಗೆ ಸ್ವರ್ಗಲೋಕವನ್ನೇ ದಾನ ಮಾಡಿದ. ಎರಡನೇ ಹಿಡಿ ಅವಲಕ್ಕಿ ಬಾಯಿಗೆ ಹಾಕಿಕೊಂಡು ಭೂಮಿಯನ್ನ ದಾನ ಮಾಡಿದ. ಮೂರನೇ ಹಿಡಿ ಅವಲಕ್ಕಿಯನ್ನ ತಿನ್ನಲು ಹೋದಾಗ ರುಕ್ಮಿಣಿ ತಡಿತಾಳೆ. ನಿಮ್ಮ ಸ್ನೇಹಿತರು ತಂದ ಅವಲಕ್ಕಿಯಲ್ಲಿ ನಮಗೂ ಪಾಲು ಬೇಡವೇ? ನಾನು ಬಿಟ್ಟರೆ ವೈಕುಂಠವನ್ನು ಕೊಟ್ಟು ಬಿಡ್ತೀರಾ ಎಂದು ಹೇಳಿ ಕೃಷ್ಣನ ಕೈಯಿಂದ ಅವಲಕ್ಕಿ ತೆಗೆದುಕೊಂಡು ಸತ್ಯಭಾಮ ಮತ್ತು ರುಕ್ಮಿಣಿ ತಿಂತಾರೆ. ಈ ಎಲ್ಲ ಕಥೆಗಳು ನಮಗೆ ಗೊತ್ತಿರುವಂಥದ್ದೇ. ಹೀಗೆ ಭಗವಂತನನ್ನ ಪ್ರೀತಿ ಮಾಡಿದರೆ ಯಾವುದೇ ಕ್ಷಣದಲ್ಲೂ ಕೂಡ ನಮ್ಮನ್ನು ಕೈ ಬಿಡುವುದಿಲ್ಲ ಎನ್ನುವುದಕ್ಕೆ ಸುಧಾಮ ಮತ್ತು ಶ್ರೀಕೃಷ್ಣರ ಕಥೆಯೇ ನಿದರ್ಶನವಾಗಿ ನಿಲ್ಲುತ್ತೆ. ಸ್ನೇಹಿತರೆ, ಕೃಷ್ಣ ಮತ್ತು ಸುಧಾಮ ಉಜ್ಜಯಿನಿಯಲ್ಲಿದ್ದ ಸಾಂದೀಪನಿ ಗುರುಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ರು. ಆತ್ಮೀಯ ಗೆಳೆಯರು. ಗುರುಪತ್ನಿಗೆ ಅಡಿಗೆ ಮಾಡಲು ಕಟ್ಟಿಗೆ ತರುವ ಸಲುವಾಗಿ ಕಾಡಿಗೆ ಹೋಗ್ತಾರೆ. ಹಾಗೆ ಹೋದಾಗ ಇಬ್ಬರಿಗೂ ಕಾಡಿನಲ್ಲಿ ದಾರಿ ತಪ್ಪುತ್ತೆ. ಹಸಿವು ಬಾಯಾರಿಕೆಯಾಗಿ ಒಂದು ಮರದ ಕೆಳಗೆ ಕೂರ್ತಾರೆ. ಮರದಲ್ಲಿ ಒಂದು ಹಣ್ಣು ಕಾಣಿಸುತ್ತೆ. ಕೃಷ್ಣ ಮರ ಹತ್ತಿ ಆ ಹಣ್ಣನ್ನು ಕೊಯ್ದು ಅದನ್ನು 6 ಭಾಗ ಮಾಡ್ದ. ಅವನ ಪದ್ಧತಿಯಂತೆ ಹಣ್ಣಿನ ಒಂದು ತುಂಡನ್ನ ಸುಧಾಮನಿಗೆ ಕೊಟ್ಟ. ಅದನ್ನು ತಿಂದ ಸುಧಾಮ, ಅರೆ ಕೃಷ್ಣ, ಈ ಹಣ್ಣು ಎಷ್ಟು ಸಿಹಿಯಾಗಿದೆ, ಇನ್ನೊಂದು ಕೊಡು ಎಂದ. ಕೃಷ್ಣ ಇನ್ನೊಂದು ತುಂಡು ಕೊಟ್ಟ. ಅದನ್ನು ತಿಂದ ಸುಧಾಮ ಮತ್ತೆ ಮತ್ತೆ ಕೇಳಿ 5 ಹಣ್ಣಿನ ತುಂಡುಗಳನ್ನು ಪಡೆದು ರುಚಿಯಾಗಿದೆ ಅಂತ ತಿಂದ. ಕಡೆಗುಳಿದಿದ್ದ ಒಂದು ತುಂಡನ್ನು ಕೃಷ್ಣನ ಬಳಿ ಕೇಳಿದಾಗ ಕೃಷ್ಣ ಸುಧಾಮನಿಗೆ, ನಿನಗೆ ನನ್ನ ಮೇಲೆ ಸ್ವಲ್ಪವೂ ಪ್ರೀತಿ ಇಲ್ಲ. ನಾನು ಎಷ್ಟು ಹಸಿದಿದ್ದೇನೆ ನಿನಗೆ ಗೊತ್ತಾ? ಇನ್ನೂ ನಿನಗೆ ಕೊಡುವುದಿಲ್ಲ ಎಂದು ಅವನೇ ಬಾಯಿಗೆ ಹಾಕಿಕೊಂಡು ತಕ್ಷಣ ವ್ಯಾಕರಿಸಿ ಉಗುಳಿದ. ಯಾಕಂದ್ರೆ ಹಣ್ಣು ಅಷ್ಟೊಂದು ಹುಳಿಯಾಗಿತ್ತು. ಸುಧಾಮನನ್ನ ನೋಡುತ್ತಾ, ನಿನಗೆ ಹುಚ್ಚ, ಇಂತಹ ಹುಳಿಯಾಗಿರುವ ಹಣ್ಣನ್ನ ರುಚಿಯಾಗಿದೆ ಎಂದು ತಿಂದೆಯಲ್ಲ ಎಂದು ಕೇಳಿದಾಗ ಸುಧಾಮ ಹೇಳ್ತಾನೆ, ಕೃಷ್ಣ, ನೀನು ಎಷ್ಟು ಸಾರಿ ಸವಿಯಾದ ರುಚಿಯಾದ ಹಣ್ಣು ತಿಂಡಿಗಳನ್ನು ಕೊಟ್ಟಿರುವೆ. ಹೀಗಿರುವಾಗ ಇದು ನೀನು ಕೊಟ್ಟ ಪ್ರಸಾದ ಎಂದು ನಾನೇ ಎಲ್ಲವನ್ನು ತಿಂದೆ ಎಂದ. ಕೃಷ್ಣನ ಕಣ್ಣು ತುಂಬಿ ಬಂತು. ಗೆಳೆಯನನ್ನ ಆಲಂಗಿಸಿ ಬಿಗಿದಪ್ಪಿಕೊಂಡ. ಹೀಗೆ ಶ್ರೀಕೃಷ್ಣ ಮತ್ತು ಸುಧಾಮ ಸ್ನೇಹಿತರು ಎಂಬ ವಿಚಾರ ಬಂದರೆ 2 ದೇಹ ಒಂದೇ ಜೀವ ಎಂಬಂತೆ ಇಂದಿಗೂ ಸಾಕ್ಷಿಯಾಗ್ತಾರೆ. ಸುಧಾಮನು ಮೊದಲು ಸಾಕಷ್ಟು ಉಳ್ಳವನೇ ಆಗಿದ್ದ. ಆತ ಬಡವನಾಗಿದ್ದೇಗೆ ಅನ್ನೋದರ ಕುರಿತು ಒಂದು ಪುರಾಣ ಕಥೆ ಇದೆ. ಒಂದು ಗ್ರಾಮದಲ್ಲಿ ಒಬ್ಬಳು ಬ್ರಾಹ್ಮಣ ಮುದುಕಿ ಇದ್ಲು. ಆಕೆ ನಿತ್ಯವೂ ಭಿಕ್ಷೆ ಬೇಡಿ ಬಂದಿದ್ದನ್ನ ನಾರಾಯಣ ನಿನಗೆ ಅರ್ಪಣೆ ಎಂದು ಹೇಳಿ ತಿನ್ನುತ್ತಿದ್ಲು. ಒಮ್ಮೆ ಆಕೆಗೆ ಎಲ್ಲಿಯೂ ಭಿಕ್ಷೆ ಸಿಗಲಿಲ್ಲ. 3 ದಿನವಾಯಿತು. ಪ್ರತಿದಿನ ರಾತ್ರಿ ನೀರು ಕುಡಿದು ನಾರಾಯಣ ಎಂದು ನಾಮಸ್ಮರಣೆ ಮಾಡುತ್ತಾ ಉಪವಾಸದಿಂದಲೇ ಮಲಗುತ್ತಿದ್ಲು. 4ನೇ ದಿನ ಭಿಕ್ಷೆಯಾಗಿ ಒಂದು ಮುಷ್ಟಿ ಕಡಲೆಕಾಳು ಸಿಕ್ತು. ಆಕೆ ಅದನ್ನ ತನ್ನ ಗುಡಿಸಲಿಗೆ ತಂದಾಗ ಕತ್ತಲಾಗಿತ್ತು. ನಾಳೆ ಬೆಳಿಗ್ಗೆ ನಾರಾಯಣನಿಗೆ ಅರ್ಪಿಸಿ ತಿಂದರಾಯಿತು ಎಂದು ಬಟ್ಟೆಯಲ್ಲಿ ಗಂಟು ಕಟ್ಟಿ ತಲೆದಿಂಬಿನ ಹತ್ತಿರ ಇಟ್ಟುಕೊಂಡು ನೀರು ಕುಡಿದು ಮಲಗ್ತಾಳೆ. ಆ ದಿನ ರಾತ್ರಿ ಒಂದಷ್ಟು ಜನ ಕಳ್ಳರು ಕಳ್ಳತನ ಮಾಡಲು ಬಂದಿದ್ರು. ಅವರಿಗೆ ಎಲ್ಲಿಯೂ ಏನೂ ಸಿಕ್ಕದೆ ಮುದುಕಿಯ ಮನೆಗೆ ಬರ್ತಾರೆ. ಅವಳ ತಲೆದಿಂಬಿನ ಹತ್ತಿರವಿದ್ದ ಗಂಟನ್ನು ನೋಡಿ ಬಂಗಾರ ಕಟ್ಟಿಟ್ಟ ಗಂಟು ಎಂದು ತಿಳಿದು ಅದನ್ನು ತೆಗೆದುಕೊಂಡು ಹೋಗ್ತಾರೆ. ಕೂಡಲೇ ಅವರ ಶಬ್ದದಿಂದ ಎಚ್ಚೆತ್ತ ಮುದುಕಿ ಜೋರಾಗಿ ಕೂಗಿಕೊಳ್ತಾಳೆ. ಊರವರೆಲ್ಲ ಸೇರಿ ಕಳ್ಳರನ್ನ ಹಿಡಿಯಲು ಹೋಗ್ತಾರೆ. ಕಳ್ಳರು ಅವರಿಂದ ತಪ್ಪಿಸಿಕೊಂಡು ಹೋಗಿ ಸಾಂದೀಪನಿ ಗುರುಗಳ ಕುಟೀರದ ಹಿಂದೆ ಅವಿತುಕೊಳ್ತಾರೆ. ಹೀಗೆ ಸ್ವಲ್ಪ ಹೊತ್ತು ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಹೋಗುವಾಗ ಆ ಗಂಟನ್ನ ಮರೆತು ಗುಡಿಸಲ ಬಳಿಯೇ ಬಿಟ್ಟು ಹೋಗ್ತಾರೆ. ಇತ್ತ ಕಡೆ ಈ ಮುದುಕಿ ತನ್ನ ಕಡಲೆ ಗಂಟು ಕಳೆದು ಹೋದದನ್ನು ಕಂಡು ಹಸಿವಿನಿಂದ ಒದ್ದಾಡುತ್ತಾ, ನನ್ನ ಈ ಕಡಲೆಯನ್ನ ಯಾರು ತಿಂದಾರೋ ಅವರು ದರಿದ್ರರಾಗಲಿ ಎಂದು ಸಂಕಟದಿಂದ ನೊಂದು ಶಪಿಸ್ತಾಳೆ. ಹೀಗೆ ರಾತ್ರಿ ಕಳೆದು ಬೆಳಗಾಯಿತು. ಗುರುಪತ್ನಿ ಕುಟೀರದ ಮುಂಭಾಗ ಗುಡಿಸಿ ಸಾರಿಸಿ ರಂಗೋಲಿ ಹಾಕಲು ಬರ್ತಾಳೆ. ಆಕೆಗೆ ಗಂಟು ಕಾಣಿಸುತ್ತೆ. ಬಿಚ್ಚಿ ನೋಡಿದ್ರೆ ಕಡಲೆಕಾಯಿ. ಆಗ ತಾನೇ ಎದ್ದು ಕಾಡಿಗೆ ಕಟ್ಟಿಗೆ ತರಲು ಸುಧಾಮ ಮತ್ತು ಕೃಷ್ಣ ಹೊರಟಿರ್ತಾರೆ. ಗುರುಪತ್ನಿ ಸುಧಾಮನನ್ನು ಕರೆದು ಕಡಲೆ ಗಂಟನ್ನು ಕೊಟ್ಟು, ಮಧ್ಯಾಹ್ನ ಹಸಿವಾದರೆ ಇಬ್ಬರೂ ಸಮಾನವಾಗಿ ಹಂಚಿಕೊಂಡು ತಿನ್ನಿರಿ ಎಂದಳು.
ಸುಧಾಮ ಬಾಲ್ಯದಿಂದಲೇ ಬ್ರಹ್ಮಜ್ಞಾನಿಯಾಗಿದ್ದ. ಆ ಕಡಲೆ ಗಂಟನ್ನ ಕೈಯಲ್ಲಿ ಹಿಡಿಯುತ್ತಿದ್ದಂತೆ ಹಸಿವಿನಿಂದ ಕಂಗಾಲಾಗಿ ಸಂಕಟದಿಂದ ಮುದುಕಿಕೊಟ್ಟ ವಿಷಯ ಸಂಪೂರ್ಣವಾಗಿ ಅರಿವಾಯಿತು. ಗುರುಪತ್ನಿ ಹೇಳಿದಂತೆ ಇದರಲ್ಲಿ ಸಮಪಾಲನ್ನ ಕೃಷ್ಣನಿಗೆ ತಿನ್ನಿಸಿದರೆ ಕೃಷ್ಣನಿಗೆ ಶಾಪ ತಗುಲಿ ಇಡೀ ಜಗತ್ತಿಗೆ ದಾರಿದ್ರ್ಯ ಆವರಿಸುತ್ತೆ. ನನ್ನ ಜೀವದ ಗೆಳೆಯ ಹಾಗೂ ಶ್ರೀಕೃಷ್ಣನನ್ನ ಈ ಕಷ್ಟಕ್ಕೆ ನೂಕಲಾರೆ ಎಂದು ಕೃಷ್ಣನಿಗೆ ಒಂದು ಕಾಳನ್ನು ಕೊಡದೆ ಎಲ್ಲ ಕಡಲೆಯನ್ನು ಅವನೊಬ್ಬನೇ ತಿಂದು ದಾರಿದ್ರ್ಯವನ್ನ ಸ್ವತಃ ತಾನೇ ಸ್ವೀಕರಿಸಿದ. ಮುಂದೆ ಸುಧಾಮನಿಗೆ ಮದುವೆಯಾಗಿ ಮಕ್ಕಳಾಯಿತು. ಬಡತನದಲ್ಲೇ ನರಳುತ್ತಿದ್ರು. ಕೃಷ್ಣನು ದ್ವಾರಕಾಧೀಶನಾಗಿ ಸಂಪತ್ತಿನಲ್ಲಿ ತೇಲಾಡುತ್ತಿದ್ದಾನೆ ಎಂದು ಗೊತ್ತಿತ್ತು. ಆದರೆ ಗೆಳೆತನದ ದುರುಪಯೋಗ ಮಾಡಿಕೊಳ್ಬಾರ್ದು ಎಂದು ಎಲ್ಲ ಬಲ್ಲ ಪರಮಾತ್ಮನಲ್ಲಿ ನಾನು ಕೇಳುವುದು ಏನಿದೆ ಎಂದು ಯಾವತ್ತೂ ಏನನ್ನೂ ಕೇಳಲಿಲ್ಲ. ಆದರೆ ಬಡತನ ಹೆಚ್ಚಾಗಿ ಮಕ್ಕಳಿಗೆ ತಿನ್ನಲು ಇಲ್ಲದೆ ಇದ್ದಾಗ ಒತ್ತಾಯ ಮಾಡಿ ಅವನ ಪತ್ನಿ ಸುಶೀಲ ಶ್ರೀಕೃಷ್ಣನನ್ನ ಕಾಣಲು ಆತನನ್ನ ಕಳುಹಿಸಿಕೊಡ್ತಾಳೆ. ಆದರೆ ಅವನ ವೇಷಭೂಷಣವನ್ನ ಕಂಡ ಸೇವಕರು ಅವನನ್ನ ಅರಮನೆಯ ಹೆಬ್ಬಾಗಿಲಲ್ಲೇ ತಡಿತಾರೆ. ಅಲ್ಲದೆ ನಿನ್ನಂಥ ಕೇವಲನಿಗೆ ಶ್ರೀಕೃಷ್ಣ ಸ್ನೇಹಿತನೇ ಎಂದು ಅಪಹಾಸ್ಯ ಮಾಡುತ್ತಾ ಮೂದಲಿಸ್ತಾರೆ. ಎಷ್ಟೇ ಗೋಗರೆದರೂ ಒಳಕ್ಕೆ ಬಿಡಲಿಲ್ಲ. ಕೂಡಲೇ ಈ ದೃಶ್ಯವನ್ನ ಅರಮನೆಯ ಉಪ್ಪರಿಗೆಯಲ್ಲಿ ನಿಂತು ನೋಡುತ್ತಿದ್ದ ಶ್ರೀಕೃಷ್ಣ ಸುಧಾಮನನ್ನ ಕಾಣಲು ತಾನೇ ಸ್ವತಃ ಬಂದ. ಇದನ್ನ ಕಂಡ ಸುಧಾಮ, ಕೃಷ್ಣ, ನೀನು ಇಷ್ಟು ಶ್ರೀಮಂತನಾಗಿ ನನ್ನನ್ನ ಇನ್ನೂ ಮರೆತಿಲ್ಲವಲ್ಲ, ಎಲ್ಲಿ ಮರೆತಿದೆಯೋ ಎಂದು ಹೆದರಿಕೊಂಡೆ ಎನ್ನುವುದರೊಳಗೆ ಕೃಷ್ಣ ಸುಧಾಮನಿಗೆ ತನ್ನ ಸ್ನೇಹವನ್ನ ಇಷ್ಟೊಂದು ತಪ್ಪಾಗಿ ನೀನು ಹೇಗೆ ಭಾವಿಸಿದೆ ಎಂದು ಅಪ್ಪಿಕೊಂಡು ಅರಮನೆಗೆ ಕರೆದುಕೊಂಡು ಹೋದ. ಕೃಷ್ಣನ ಅಗಾಧವಾದ ಪ್ರೀತಿಯನ್ನ ಕಂಡ ಸುಧಾಮ, ಕೃಷ್ಣ, ಎಲ್ಲರೆದುರು ನನ್ನನ್ನು ಅಪ್ಪಿಕೊಂಡಿದ್ದರಿಂದ ನಿನ್ನ ಕೀರ್ತಿ ಜಗತ್ತಿನೆಲ್ಲೆಡೆ ಬೆಳಗುತ್ತದೆ. ಹಾಗೆಯೇ ನನ್ನ ಗೌರವ ಕೀರ್ತಿಯೂ ಹೆಚ್ಚಾಗಿದೆ. ಇಷ್ಟು ಸಾಕು ಕೃಷ್ಣ. ಆದರೆ ನನ್ನ ಒಂದು ವಿನಂತಿ ನಿನ್ನಲ್ಲಿ. ನಿನ್ನ ಮಡದಿಯರ ಮುಂದೆ ನೀನು ಅವಮಾನವಾಗುವುದು ಬೇಡ. ನಿನ್ನನ್ನು ನೋಡಬೇಕೆಂದು ನನ್ನ ಮನಸ್ಸು ಹಾತೊರೆಯುತ್ತಿತ್ತು. ನಿನ್ನನ್ನು ನೋಡಿದ್ದಾಯಿತು, ನಾನಿನ್ನು ಹೊರಡುವೆ ಎಂದ. ಕೃಷ್ಣನು ಸುಧಾಮನ ಪ್ರೀತಿಯ ಮಾತಿಗೆ ಮುಗುಳ್ನಕ್ಕು, ನೀನು ಬಾಲ್ಯದಲ್ಲಿ ಹೇಗಿದ್ದೆಯೋ ಇಂದಿಗೂ ಹಾಗೇ ಇರುವೆ ಎಂದು ಹೇಳಿ ಕೈ ಹಿಡಿದು ಪ್ರೀತಿಯಿಂದ ತನ್ನ ಹೆಗಲ ಮೇಲಿಟ್ಟು ಅರಮನೆಯ ಒಳಗೆ ಕರೆದುಕೊಂಡು ಹೋದ. ತಾನು ಕೂರುವ ಸಿಂಹಾಸನದ ಮೇಲೆ ಕೂರಿಸ್ತಾನೆ. ಒಬ್ಬ ಭಕ್ತ ದೇವರನ್ನ ಆರಾಧಿಸುವಂತೆ ಸುಧಾಮನ ಪಾದ ತೊಳೆದು ಆರ್ಘ್ಯ ಪಾದ ಕೊಟ್ಟು ಸತ್ಕರಿಸ್ತಾನೆ. ಎಲ್ಲವನ್ನು ಬಲ್ಲ ಭಗವಂತನಿಗೆ ಹೃದಯದ ಗೆಳೆಯ ಸುಧಾಮನದು ಅಪರಂಜಿಯಂತಹ ನಿಷ್ಕಲ್ಮಶ ಪ್ರೀತಿ ವಾತ್ಸಲ್ಯ ಎಂದು ಗೊತ್ತು. ವಿಧಿ ನಿಯಮದಂತೆ ಏನಾಗಬೇಕಿತ್ತೋ ಅದೇ ಆಗಿತ್ತು. ಶ್ರೀಕೃಷ್ಣನು ಅಪಾರವಾದ ಕರುಣೆ ಪ್ರೀತಿಯಿಂದ ಭಕ್ತ ಹೃದಯ ಗೆಳೆಯ ಸುಧಾಮನ ದಾರಿದ್ರ್ಯದ ಗಂಟನ್ನ ಕಿತ್ತೆಸೆದು ಸಕಲೈಶ್ವರ್ಯವನ್ನ ಅನುಗ್ರಹಿಸ್ತಾನೆ. ಕೃಷ್ಣನು ತನ್ನ ದಾಸಿಯರನ್ನ ಸುಧಾಮನ ತನ್ನ ಹರಿದ ಬಟ್ಟೆಗಳನ್ನು ತೆಗೆದು ರಾಜ ಉಡುಪುಗಳನ್ನು ತೊಡಿಸಿ ಎಂದು ಆಜ್ಞಾಪಿಸಿದ. ಈ ಅನಿರೀಕ್ಷಿತ ಮಾತುಗಳಿಂದ ಸುಧಾಮನು ರಾಜೋಪಚಾರವನ್ನು ನೋಡಿ ಅಳುತ್ತಿದ್ದ. ಆಗ ಕೃಷ್ಣ ತನ್ನ ಭೋಜನವನ್ನ ಗೆಳೆಯನಿಗೆ ಅರ್ಪಿಸ್ತಾನೆ. ಊಟದ ನಂತರ ಕೃಷ್ಣ ಮತ್ತು ಸುಧಾಮ ವಿಶ್ರಾಂತಿ ಪಡೆದು ತಮ್ಮ ಬಾಲ್ಯದ ದಿನಗಳನ್ನು ನೆನೆಯುತ್ತಾ ಮಕ್ಕಳಂತಾಗ್ತಾರೆ. ಆ ವೇಳೆಗೆ ಸುಧಾಮನ ಸೊಂಟದಲ್ಲಿ ಅದೇನೋ ಮುದುರಿದ ಚೀಲ ಕಾಣಿಸ್ತು. ಆದರೆ ಅದನ್ನ ಸುಧಾಮ ಮುಚ್ಚಿಟ್ಟಿದ್ದ. ಕೊನೆಗೆ ಕೃಷ್ಣ ನಿಧಾನವಾಗಿ ಕೇಳಿದ, ಸುಧಾಮ, ಅತ್ತಿಗೆ ನನಗೇನಾದರೂ ಉಡುಗೊರೆ ಕೊಟ್ಟು ಕಳುಹಿಸಿದ್ದಾರೆಯೇ? ನನಗೇನೋ ಅತ್ತಿಗೆಯ ಕೈ ರುಚಿ ತಿನ್ನಬೇಕು ಎನಿಸುತ್ತಿದೆ. ನಿನ್ನ ಸೊಂಟದ ಚೀಲದಲ್ಲಿರುವುದು ಯಾಕೋ ನನಗಾಗಿ ತಂದಿರುವ ತಿಂಡಿಯೇ ಇರಬೇಕು, ಕೊಡು ನನಗೆ ಎಂದ. ಆಗ ಸುಧಾಮ, ಅಯ್ಯೋ ಕೃಷ್ಣ, ದ್ವಾರಕ ರಾಜನಿಗೆ ಕೊಡುವ ಉಡುಗೊರೆ ಏನೂ ಇಲ್ಲ ಎಂದು ಮರೆಮಾಚಲು ಸುಮ್ಮನಾದ. ಆದರೆ ಕೃಷ್ಣ ಬಿಡದೆ ನಯವಾಗಿ ಕೇಳಿ ಪಡೆದ. ಅದನ್ನು ನೋಡುತ್ತಲೇ ಮನಃಪೂರ್ವಕವಾಗಿ ಹೊಗಳುತ್ತಾ ಮಕ್ಕಳಂತೆ ನಗುತ್ತಾ ಆದಷ್ಟು ಸಂತೋಷಭರಿತನಾದ ಕೃಷ್ಣ ಅದನ್ನ ತಿನ್ನುತ್ತಾ ರುಕ್ಮಿಣಿಯೊಂದಿಗೆ ಹಂಚಿಕೊಂಡು ಹಸಿವಾದಂತೆ ತಿಂದು ಬಿಟ್ಟ. ಕೃಷ್ಣನ ಸತ್ಕಾರ ಕಂಡು ಮೂಕನಂತಾದ ಸುಧಾಮ ಸ್ವಲ್ಪ ಹರಟೆ ಹೊಡೆದ ನಂತರ ಹೊರಡಲು ಸಿದ್ಧನಾದ. ಆಗ ಕೃಷ್ಣ ಕೇಳ್ತಾನೆ, ಸುಧಾಮ, ಇಷ್ಟು ದೂರ ನನ್ನನ್ನು ಹುಡುಕಿಕೊಂಡು ಬಂದಿರುವ ಕಾರಣವೇನು? ನನ್ನಿಂದೇನಾದರೂ ಆಗಬೇಕೇ ಎಂದು ಕೇಳ್ತಾನಾದರೂ ಕೃಷ್ಣನ ಪ್ರೀತಿ ಸತ್ಕಾರದ ಮುಂದೆ ತಾನು ಬಂದಿರುವ ಉದ್ದೇಶ ಕ್ಷೀಣವೆನಿಸಿಬಿಡ್ತು ಸುಧಾಮನಿಗೆ. ಕೆಲ ಕ್ಷಣ ಚಿಂತಿಸಿದವನೇ, ಏನೂ ಇಲ್ಲ ಕೃಷ್ಣ, ನಿನ್ನನ್ನು ನೋಡುವ ಬಯಕೆಯಾಯಿತು, ಹಾಗಾಗಿ ಬಂದೆ ಎಂದು ಆಲಂಗಿಸಿ ಹೊರಟು ಬಿಟ್ಟ. ಇತ್ತ ಕಡೆ ತನ್ನ ಗೆಳೆಯನ ಇಂಗಿತವನ್ನರಿತಿದ್ದ ಕೃಷ್ಣ ವಿಶ್ವಕರ್ಮನಿಗೆ ಆಜ್ಞಾಪಿಸಿ ಒಂದು ಸುಂದರ ಅರಮನೆಯನ್ನ ತನ್ನ ಬಾಲ್ಯದ ಗೆಳೆಯನಿಗೆ ಕಟ್ಟಿಕೊಡುವಂತೆ ಹೇಳ್ತಾನೆ. ಅದರಂತೆ ಒಂದು ಭವ್ಯ ಅರಮನೆಯ ಸಿದ್ಧವಾಗಿ ಬಿಡುತ್ತೆ. ಸುಧಾಮ ದಾರಿಯನ್ನು ಕ್ರಮಿಸುತ್ತಾ ತನ್ನ ಮನೆಯ ಹಾದಿಗೆ ಬಂದಾಗ ಇದ್ದಕ್ಕಿದ್ದಂತೆ ಬೆಚ್ಚಿ ಬೀಳ್ತಾನೆ. ಯಾಕಂದ್ರೆ ತಾನಿದ್ದ ಗುಡಿಸಲಿನ ಜಾಗದಲ್ಲಿ ಬೃಹತ್ ಅರಮನೆಯ ನಿರ್ಮಾಣವಾಗತ್ತೆ. ಎಲ್ಲೆಲ್ಲೂ ಆಳು ಕಾಳುಗಳು ಕೆಲಸ ನಿರತರಾಗಿದ್ದಾರೆ. ಕೂಡಲೇ ಮನೆಯೊಳಗಿನಿಂದ ಬಂದ ಪತ್ನಿ ಸುಶೀಲ ಎಲ್ಲ ವಿಚಾರವನ್ನು ತಿಳಿಸ್ತಾಳೆ.
ಅಲ್ಲಿಗೆ ಶ್ರೀಕೃಷ್ಣ ಪರಮಾತ್ಮನಿಗೆ ಕೃತಜ್ಞತೆ ಸಲ್ಲಿಸಿ ಪತಿ ಪತ್ನಿಯರಿಬ್ಬರೂ ಮನದಲ್ಲೇ ಶರಣಾಗ್ತಾರೆ. ಮುಂದೆ ಸುಧಾಮನಿಗೆ ದರಿದ್ರ ತೊಲಗಿ ರಾಜ ವೈಭೋಗದಲ್ಲಿಯೇ ಬದುಕು ಸವಿಸಿದ. ಆದರೆ ಕೊನೆ ಗಳಿಗೆವರೆಗೂ ಶ್ರೀಕೃಷ್ಣನ ಧ್ಯಾನವನ್ನು ಮರೆಯಲಿಲ್ಲ. ಇಂದಿಗೂ ಸುಧಾಮನ ಪಾತ್ರದ ಬಗ್ಗೆ ನಾನಾ ಕಥೆಗಳಿವೆ. ಅದೇನೆಂದರೆ ಸುಧಾಮನು ಹೇಗೆ ಸತ್ತ ಮತ್ತು ಸುಧಾಮನನ್ನ ಕೊಂದವರು ಯಾರು ಎಂದು. ಹೀಗೆ ಕೆಲವೊಂದು ಪೌರಾಣಿಕ ಕಥೆಯನ್ನು ಗಮನಿಸಿದಾಗ ಶ್ರೀಕೃಷ್ಣನ ಸರ್ವೋಚ್ಚ ಭಕ್ತನಾದ ಸುಧಾಮನನ್ನ ಶಿವನೇ ಕೊಂದನೆಂದು ನಂಬಲಾಗಿದೆ. ದಂತಕಥೆಯ ಪ್ರಕಾರ ಸುಧಾಮ ಮತ್ತು ವಿರಾಜ ಎಂಬ ಕೃಷ್ಣ ಭಕ್ತರು ಶ್ರೀಕೃಷ್ಣ ಮತ್ತು ರಾಧಾ ರಾಣಿಯ ಗೋಲಕ ಧಾಮದಲ್ಲಿ ವಾಸಿಸ್ತಿದ್ರು. ಇಬ್ಬರು ಶ್ರೀಕೃಷ್ಣನ ಭಕ್ತಿ ಮತ್ತು ಅಚಲ ಸೇವೆಯಲ್ಲಿ ತೊಡಗಿದ್ರು. ಒಂದು ದಿನ ಸುಧಾಮನಿಗೆ ವಿರಾಜಳ ಮೇಲೆ ಪ್ರೀತಿ ಉಂಟಾಯಿತು. ಆದರೆ ವಿರಾಜಳು ಕೃಷ್ಣನ ಪ್ರೀತಿಯಲ್ಲಿ ಸಂಪೂರ್ಣವಾಗಿ ತಲ್ಲೀನಲಾಗಿದ್ಲು. ಆದರೂ ಸುಧಾಮನು ವಿರಾಜಳಿಗೆ ತನ್ನ ಪ್ರೀತಿಯ ಬಗ್ಗೆ ಹೇಳ್ತಾನೆ. ವಿರಾಜಳು ಸುಧಾಮನ ಪ್ರೀತಿಯನ್ನ ಸ್ವೀಕರಿಸ್ತಾಳೆ. ಆದರೆ ಕೃಷ್ಣ ಭಕ್ತಿಯ ಸಮಯದ ನಂತರವೇ ಪ್ರೀತಿಸುವೆ ಎಂಬ ಷರತ್ತಿನೊಂದಿಗೆ. ಸುಧಾಮ ಮತ್ತು ವಿರಾಜ ಇಬ್ಬರು ಇದನ್ನ ಶ್ರೀಕೃಷ್ಣನಿಗೆ ಹೇಳಲು ಯೋಚಿಸ್ತಾರಾದರೂ ಅದಕ್ಕೂ ಮೊದಲು ರಾಧಾರಾಣಿ ಅವರಿಬ್ಬರ ಮಾತನ್ನು ಆಲಿಸಿ ಗೋಲೋಕದಲ್ಲಿ ಕೃಷ್ಣ ಭಕ್ತಿ ಮತ್ತು ಕೃಷ್ಣನ ಪ್ರೀತಿಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಭಾವನೆಗೆ ಸ್ಥಾನವಿಲ್ಲ ಎಂದು ರಾಧಾರಾಣಿ ಕೋಪಗೊಳ್ತಾಳೆ. ನಂತರ ಸುಧಾಮ ಮತ್ತು ವಿರಾಜರನ್ನ ಭೂಮಿಯಲ್ಲಿ ಮತ್ತೆ ಜನಿಸುವಂತೆ ಶಪಿಸ್ತಾಳೆ. ಹೀಗಾಗಿ ಧರ್ಮಧ್ವಜದಲ್ಲಿ ವಿರಾಜ ತುಳಸಿಯಾಗಿ ಮತ್ತು ಸುಧಾಮ ರಾಕ್ಷಸ ಕುಲದಲ್ಲಿ ಶಂಖಚೂಡನಾಗಿ ಜನಿಸ್ತಾರೆ. ಶಂಖಚೂಡ 3 ಲೋಕಗಳಲ್ಲಿ ಕೋಲಾಹಲ ಉಂಟು ಮಾಡುವ ರಾಕ್ಷಸನಾದ ಮತ್ತು ತ್ರಿಲೋಕಗಳಲ್ಲೂ ತನ್ನ ಕ್ರೂರತನವನ್ನು ಪ್ರದರ್ಶಿಸುತ್ತಿದ್ದ. ಆ ಸಮಯದಲ್ಲಿ ತುಳಸಿ ಶಂಖಚೂಡರು ವಿವಾಹವಾಗ್ತಾರೆ. ತುಳಸಿಯ ಪತ್ನಿ ಧರ್ಮ ಶಂಖಚೂಡನನ್ನ ಶತ್ರುಗಳಿಂದ ರಕ್ಷಿಸುತ್ತಿತ್ತು. ಯುದ್ಧದಲ್ಲಿ ಯಾರೂ ಅವನನ್ನು ಸೋಲಿಸಲು ಸಾಧ್ಯವಾಗ್ತಿರಲಿಲ್ಲ. ಆದರೆ ಅವನ ರಾಕ್ಷಸ ಸ್ವಭಾವವನ್ನು ಸಹಿಸಲಾಗದೆ ಶಿವನೇ ಆತನನ್ನು ಕೊಂದು ಬಿಡ್ತಾನೆ. ಆದರೆ ಅವನ ಪುನರ್ಜನ್ಮದಲ್ಲಿ ಸುಧಾಮನ ರೂಪದಲ್ಲಿ ಗೋಲೋಕದಲ್ಲಿ ಪರಮ ಭಕ್ತಿ, ದೈವಿಕ ಅನುಗ್ರಹ ಮತ್ತು ಕೃಷ್ಣ ಚರಣ ಸೇವೆಯ ಉನ್ನತ ಸ್ಥಾನವನ್ನು ಪಡೆದ. ಮುಂದೆ ಸುಧಾಮನಾಗಿ ಹುಟ್ಟಿ ಪರಮಾತ್ಮನ ಸೇವೆ ಮಾಡುತ್ತಾ ಮೋಕ್ಷವನ್ನು ಪಡಿತಾನೆ. ಪರಮಾತ್ಮನ ದಿವ್ಯ ಪಾದ ಕಮಲಗಳಲ್ಲಿ ಲೀನವಾಗಿ ಬಿಡ್ತಾನೆ. ಇವಿಷ್ಟು ಸುಧಾಮನ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.